ಮೌನರಾಗ ಅಂತೂ ನೀವಿನ್ನೂ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಶ್ರಾವ್ಯಾಳ ಹುಟ್ಟುಹಬ್ಬದ ದಿನ ಧರಣಿ ಬೆಳಗ್ಗೆಯಿಂದಲೇ ತಯಾರಾಗಿದ್ಲು. ತಂಗಿಗಾಗಿ ತಂದಿದ್ದಂತಹ ಹೊಸ ಡ್ರೆಸ್, ಒಂದು ಸಣ್ಣ ಸಿಹಿ ಪೊಟ್ಟಣವನ್ನು ಬ್ಯಾಗ್‌ನಲ್ಲಿ ಇಟ್ಕೊಂಡು ರೂಮಿಂದ ಹೊರಬಂದ್ಲು. ಮಹಾಲಕ್ಷ್ಮಿಯವರು ಆಚಾರದಲ್ಲಿ ಕುಳಿತು ಪತ್ರಿಕೆ ಓದ್ತಾ ಇದ್ರು. ಅತ್ತೆ, ಇವತ್ತು ನನ್ನ ತಂಗಿ ಶ್ರಾವ್ಯಾದ ಬರ್ತ್ಡೇ, ಮನೆಗೆ ಹೋಗಿ ಅವಳನ್ನು ನೋಡಿ ಬಂದ್ಬಿಡ್ತೀನಿ, ಧರಣಿ ವಿನಯದಿಂದಲೇ ಕೇಳಿದ್ಲು. ಮಹಾಲಕ್ಷ್ಮಿ ಪತ್ರಿಕೆಯನ್ನು ಮಡಚಿ ಮೇಜಿನ ಮೇಲಿಟ್ರು. ಇವತ್ತಾ? ಅಸಾಧ್ಯ. ಅರಳಿ ಮನೆಯವರಿಗೆ ಇವತ್ತು ನಾವು ಮಧ್ಯಾಹ್ನ ಔತಣ ಕೂಟ ಇಟ್ಟಿದ್ದೀವಿ. ಮಗನ ಸೀರೆ ವ್ಯಾಪಾರದಲ್ಲಿ ಲಾಭ ಬಂದಿದೆ ನೋಡು ಅಂತ ಸಂಭ್ರಮ ಮಾಡ್ತಾ ಇದ್ದೀವಿ. ನೀನು ಇವತ್ತು ತಾಜು ತಪ್ಪದೆ ಅಡುಗೆ ಮನೇಲೇ ಇರಬೇಕಮ್ಮ, ಹೋಗೋಕ್ಕಾಗಲ್ಲ. ಧರಣಿಯ ಮುಖ ಬಿಡ್ಚಿಕೊಳ್ತು. ಅತ್ತೆ, ಎಲ್ಲವನ್ನ ಬೇಗ ಮಾಡಿ ಮುಗಿಸ್ಬಿಡ್ತೀನಿ, ಸಾಯಂಕಾಲವಾದರೂ ಸರಿ ಹೋಗಿ ಬಂದುಬಿಡ್ತೀನಿ. ಬೇಡ ಅಂದಮೇಲೆ ಬೇಡ ಅಷ್ಟೇ. ನೆಂಟರು ಬಂದಾಗ ಈ ಮನೆ ಸೊಸೆ ತವರು ಮನೆಗೆ ಓಡಿದ್ರೆ ಏನಂತಾರೆ? ನಿನ್ನ ತಂಗಿ ಹುಟ್ಟುಹಬ್ಬ ನಮ್ಗೆ ಹಬ್ಬ ಅಲ್ಲ, ಹೋಗು ಅಡುಗೆ ಕೆಲಸ ನೋಡ್ಕೊ. ಮಹಾಲಕ್ಷ್ಮಿ ಕಠಿಣವಾದ ತೀರ್ಪನ್ನು ನೀಡೇ ಬಿಟ್ರು. ಧರಣಿ ಅಡುಗೆ ಮನೆಯಲ್ಲಿ ಕಣ್ಣೀರನ್ನು ಸುರಿಸುತ್ತಾ ಕೆಲಸ ಮಾಡ್ತಾ ಇದ್ದಾಗ ಮನೆಯ ಮುಂದೆ ಆಟೋ ನಿಲ್ಲುವ ಸದ್ದು ಅನ್ನೋದು ಕೇಳಿಸಿ ಬರುತ್ತೆ. 18 ವರ್ಷದ ಶ್ರಾವ್ಯ ಅಕ್ಕನನ್ನು ನೋಡುವ ಸಂಭ್ರಮದಲ್ಲಿ ಹೊಸ ಹೂವನ್ನು ಮುಡಿದು ಬಂದಿದ್ಲು. ಬಾಗಿಲು ತೆರೆದಂತಹ ಅರಣಿ ಶ್ರಾವ್ಯಾಳನ್ನು ನೋಡಿ ಮುಖವನ್ನ ಕಿವಿಚಿದ್ಲು. ಯಾರು ನೀನು? ತರಣಿ ತಂಗಿನಾ? ಹೌದಕ್ಕ, ಅಕ್ಕನನ್ನು ನೋಡೋಕೆ ಬಂದೆ. ಇವತ್ತು ನನ್ನ ಹುಟ್ಟುಹಬ್ಬ ನೋಡು. ಶ್ರಾವ್ಯನ ಸುನಗುತ್ತಾ ಒಳಗೆ ಬರೋಕೆ ಹೋದ್ಲು. ಮಹಾಲಕ್ಷ್ಮಿ ಬಾಗಿಲಲ್ಲೇ ಬಂದು ಅಡ್ಡ ನಿಂತರು. ಒಳಗೆ ಬರಬೇಡ ಹುಡುಗಿ, ಮನೆಯಲ್ಲಿ ದೊಡ್ಡ ಪೂಜೆಯ ಪಾರ್ಟಿ ಎಲ್ಲ ನಡೀತಾ ಇದೆ. ಹೊರಗಿನವರು ಒಳಗೆ ಬಿಡೋಕ್ಕಾಗಲ್ಲ. ನಿನ್ನ ಅಕ್ಕ ಬಿಡುವಿಲ್ಲದಷ್ಟು ತುಂಬ ಕೆಲಸದಲ್ಲಿದ್ದಾಳೆ. ಧರಣಿ ಶ್ರಾವ್ಯಾಳ ಧ್ವನಿ ಕೇಳಿಸ್ತಾ ಇದ್ದಂಗೆನೆ ಓಡ್ ಬಂದ್ಬಿಟ್ಲು. ಶ್ರಾವ್ಯ, ಅಕ್ಕ ಅಂತ ಶ್ರಾವ್ಯಾಳ ಕಣ್ಣಲ್ಲಿ ನೀರು ತುಂಬಿತು. ಧರಣಿ, ವಾಪಸ್ ಹೋಗು, ಕೆಲಸ ಬಿಟ್ಟಿಲ್ಲಿ ಬರೋಕ್ಕೆ ಹೋಗ್ಬೇಡ. ಮಹಾಲಕ್ಷ್ಮಿ ಗದ್ದರಿಸಿದ್ರು. ಹುಡುಗಿ, ನಿನ್ನ ಅಕ್ಕ ಬರ್ತಾಳೆ ಅಂತ ಕಾಯಕ್ಕೆ ಹೋಗ್ಬೇಡ. ಅವಳಿಗೆ ಈ ಮನೆ ಜವಾಬ್ದಾರಿ ಇದೆ. ಈ ಚೀಲ ತಗೋ, ಇದರಲ್ಲಿ ನಿನ್ನ ಅಕ್ಕ ನಿನ್ನಕ್ಕಾಗಿ ಏನು ತಂದಿದ್ದಾಳೆ ಅಂತಲೂ ಕಾಣಿಸ್ತಾ ಇದೆ. ತಗೊಂಡು ಹೋಗ್ಬಿಡಿಲ್ಲಿಂದ ಈಗ. ಧರಣಿ ಬಾಗಿಲ ಸಂದಿನಿಂದಲೇ ಶ್ರಾವ್ಯಾಳ ಅಸಹಾಯಕ ಮುಖವನ್ನು ನೋಡಿದ್ಲು. ತನ್ನ ಪ್ರೀತಿಯ ತಂಗಿಯನ್ನು ಮನೆಯ ಕಸದಂತೆ ಹೊರಗೆ ನಿಲ್ಲಿಸಿದ್ದನ್ನು ನೋಡಿ ಅವಳ ಎದೆ ಸೀಳಿದಂತಾಯಿತು. ಶ್ರಾವ್ಯ ಅಳುತ್ತಲೇ ಆ ಉಡುಗೊರೆಯನ್ನು ಹಿಡಿದು ವಾಪಸ್ ನಡೆದ್ಲು. ಧರಣಿ ಗೋಡೆಗೆ ಅವರಿಗೆ ಕುಸಿದು ಕುಳಿದ್ಲು. ಆ ಮನೆಯ ಐಶ್ವರ್ಯ ಅವಳಿಗೆ ಸ್ಮಶಾನದಂತೆ ಕಾಣಿತು. ಸಾಯಂಕಾಲ ನೆಂಟರೆಲ್ಲ ಹೋದ್ಮೇಲೆ ಅನೀಶ್ ರೂಮಿಗೆ ಬಂದ. ಧರಣಿ ಕತ್ತಲಲ್ಲಿ ಹುಪ್ಪಳೆ ಕುಳಿತಿದ್ಲು. ಅನೀಶ್ ಅವಳ ಹತ್ರ ಬಂದು ಮೆಲ್ಲಗೆ ಕೂತ. ಧರಣಿ, ಶ್ರಾವ್ಯ ಬಂದಿದ್ಲಂತೆ ಅಲ್ವಾ? ಬೇಜಾರಾಗಬೇಡ, ನಾನು ನಾಳೆ ಅಂಗಡಿಯಿಂದ ಬರುವಾಗ ಅವಳಿಗೆ ಒಳ್ಳೆ ಸ್ವೀಟ್ಸ್ ತೊಗೊಂಡು ಹೋಗಿ ಕೊಡ್ತೀನಿ. ಅಮ್ಮನಿಗೆ ಗೊತ್ತಲ್ವಾ, ನೆಂಟರ ಮುಂದೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ. ಅನೀಶ್ ಅವಳ ಕೈ ಹಿಡಿಯಲು ಹೋದ. ಧರಣಿ ಕೈಯನ್ನು ಜಾಡಿಸ್ಬಿಟ್ಲು. ಪ್ರೇಮದ ನಾಟಕ ಆಡ್ಬೇಡಿ ನಿಶ್. ಬೆಳಗ್ಗೆ ಶ್ರಾವ್ಯ ಬಾಗ್ಲಲ್ಲಿ ನಿಂತ್ಕೊಂಡು ಅಳುವಾಗ ನೀವು ಎಲ್ಲಿ ಹೋಗಿದ್ರಿ? ಅಮ್ಮ ಅವಳನ್ನು ಹೊರದಬ್ಬುವಾಗ ನೀವು ಸೋಫಾ ಮೇಲೆ ಕುಳಿತು ನೆಂಟರ ಜೊತೆ ನಗ್ತಿದ್ರಲ್ವಾ? ಆ ದೃಶ್ಯ ನನ್ನ ಕಣ್ಣೆದುರಿದೆ. ಅಮ್ಮನ ಮುಂದೆ ನಾನು ಏನು ಮಾಡೋಕ್ಕಾಗಲ್ಲ ಧರಣಿ. ಹೌದು, ಅಮ್ಮ ಬಂದಾಗ ನೀವು ಮಣ್ಣಿನ ಬೊಂಬೆ ಆಗ್ತೀರಾ. ಈ ರೂಮಿನ ಒಳಗೆ ಬಂದಾಗ ಮಾತ್ರ ಪ್ರೇಮಿಯಾಗಿ ಬದಲಾಗ್ತೀರಾ. ನಿಮ್ಮ ಈ ಎರಡೂ ಮುಖದ ನಡವಳಿಕೆ ನೋಡಿದರೆ ನನಗೆ ತುಂಬ ಅಸಹ್ಯ ಅನ್ನಿಸ್ತಾ ಇದೆ. ಹೊರಗೆ ನಿಮ್ಮ ಹೆಂಡತಿಗೆ ಬೆಲೆ ಇಲ್ಲ ಅಂದಮೇಲೆ ನೀ ಈ ರೂಮ್ನಲ್ಲಿ ಕೊಡೋ ಈ ಸುಳ್ಳು ಪ್ರೀತಿ ನನಗೆ ಯಾಕೆ? ಅನೀಶ್ಗೆ ಮಾತೇ ಹೊರಡಲಿಲ್ಲ. ಧರಣಿಯ ಕಣ್ಣುಗಳಲ್ಲಿ ಕಂಡ ಅಸಹ್ಯ ಅವನ ಅಸ್ತಿತ್ವವನ್ನೇ ಅಲುಗಾಡಿಸ್ತು. ಮರುದಿನ ಬೆಳಗ್ಗೆಯಿಂದ ಧರಣಿ ಒಂದು ಹನಿ ನೀರು ಕೂಡ ಮುಟ್ಲಿಲ್ಲ. ಅವಳು ಮೌನವಾಗಿ ಅಡುಗೆ ಮನೆಯ ಕೆಲಸ ಮುಗಿಸಿ ತನ್ನ ರೂಮ್ನಲ್ಲೇ ಕುಳಿತು ಬಿಟ್ಲು. ಮಹಾಲಕ್ಷ್ಮಿಯವರು ಊಟಕ್ಕೆ ಹೋಗಿದ್ರು, ಅವಳು ಬರಲಿಲ್ಲ. ಅನೀಶ್ ಊಟ ತಟ್ಟೆ ಹಿಡಿದು ರೂಮಿಗೆ ಬಂದ. ಧರಣಿ, ಹಠ ಬಿಡು, ಊಟ ಮಾಡು. ಅಮ್ಮನಿಗೆ ನೀನು ಉಪವಾಸ ಇರೋದು ಗೊತ್ತಾದರೆ ಮತ್ತೆ ಸಿಟ್ಟು ಮಾಡ್ಕೊಳ್ತಾರೆ, ಮೊದಲು ಜಗಳಗಳಾಗತ್ತೆ. ಧರಣಿ ಅವನನ್ನು ದಿಟ್ಟಿಸಿದ್ಲು. ಅಮ್ಮನ ಸಿಟ್ಟಿನ ಬಗ್ಗೆ ಇರೋ ಚಿಂತೆ ನನ್ನ ಪ್ರಾಣದ ಬಗ್ಗೆ ಇಲ್ವಲ್ಲ ಅನೀಶ್. ನನಗೆ ಊಟ ಬೇಡ. ಈ ಮನೆಯನ್ನು ತಿಂದಷ್ಟು ನನ್ನ ಸ್ವಾಭಿಮಾನ ಸಾಯ್ತಾ ಇದೆ. ಅನೀಶ್ ಬಲವಂತವಾಗಿ ಅವಳ ಬಾಯಿಗೆ ತುತ್ತು ಇಡಲು ಹೋದಾಗ ಧರಣಿ ಆಕ್ರೋಶದಿಂದ ಅವನ ಕೈಯನ್ನು ತಳ್ಳದ್ಲು. ತಟ್ಟೆ ಹಾರಿ ನೆಲಕ್ಕೆ ಬಿದ್ದುಬಿಡ್ತು. ಅನ್ನವೆಲ್ಲ ಚೆಲ್ಲಾಪಿಲ್ಲಿ ಆಯಿತು. ಹೋಗಿಲ್ಲಿಂದ, ನನ್ನ ಜೀವನವನ್ನೇ ಮಣ್ಣು ಮಾಡಿಬಿಟ್ರಿ. ಈಗ ಈ ಅನ್ನದ ನಾಟಕ ಮಾಡಬೇಡಿ. ಧರಣಿ ಚೀರಿದ್ಲು. ಶಬ್ದವನ್ನು ಕೇಳಿ ಮಹಾಲಕ್ಷ್ಮಿ ಮತ್ತು ಅರಣಿ ಓಡ್ ಬಂದ್ಬಿಟ್ರು. ನೆಲದ ಮೇಲೆ ಬಿದ್ದಿರೋ ಅನ್ನವನ್ನು ನೋಡಿ ಮಹಾಲಕ್ಷ್ಮಿಯವರ ಕಣ್ಣು ಅನ್ನೋದು ಕೆಂಪಾಗೋಯ್ತು. ಅನ್ನಕ್ಕೆ ಕಾಲಿಟ್ಬಿಟ್ಟಿಯ ಧರಣಿ, ಇಷ್ಟೊಂದು ಅಹಂಕಾರವ ನಿನಗೆ? ನಿನ್ನ ಸರಿ ಮಾಡೋ ದಾರಿ ನನಗೆ ಗೊತ್ತು. ಮಹಾಲಕ್ಷ್ಮಿ ತಕ್ಷಣ ಫೋನ್ ತೆಗೆದುಕೊಂಡು ಧರಣಿ ಅಮ್ಮನಿಗೆ ಫೋನ್ ಹಚ್ಚಿದ್ರು. ಧರಣಿಯ ನಡುಕ ಅನ್ನೋದು ಶುರುವಾಗೋಯ್ತು.
ರಾತ್ರಿಯ ನಿಶಬ್ದದಲ್ಲಿ ಸ್ಟೋರ್ ರೂಮಿನ ಒಳಗೆ ಅನೀಶ್ ಮತ್ತು ಧರಣಿಯ ನಡುವೆ ಯುದ್ಧವೇ ನಡೀತಾ ಇತ್ತು. ಧರಣಿ ಉಪವಾಸ ಕುಳಿತಿದ್ದಾಗ ಅನೀಶ್ ಬಲವಂತ ಮಾಡ್ತಾನೆ ಇದೆ. ಆಕೆಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಈತ ರೂಮಿಗೆ ಬಂದರೆ ಮಾತ್ರ ಪ್ರೀತಿಯಾಗಿ ನಟಿಸ್ತಾನೆ, ಹೊರಗಡೆ ಇದ್ದಾಗ ಆಕೆ ಯಾರು ಅನ್ನೋದೇ ಗೊತ್ತಿಲ್ಲ ಅನ್ನೋ ಥರ ನಟಿಸ್ತಾನೆ. ಈ ಒಂದು ಮೈಂಡ್ಸೆಟ್ ನೋಡಿ ನೋಡಿ ಅವಳಿಗೆ ರೋಸ್ ಹೋಗಿತ್ತು. ಅಮ್ಮನ ಭಯ ಆದರೆ ಇಲ್ಲಿಂದ ಹೋಗಿ ಅನೀಶ್, ನಿಮ್ಮ ಹೇಡಿತನದ ಅಣ್ಣ ನನಗೆ ಬೇಡ. ಹೊರಗೆ ನನ್ನ ತಂಗಿಯನ್ನು ನಾಯಿಯಂತೆ ನಿಲ್ಲಿಸಿದಾಗ ನಿಮ್ಮ ಸಂಸಾರದ ಪ್ರೀತಿ ಎಲ್ಲಿಗೋಗಿತ್ತು? ನಾನು ತುಂಬ ಪ್ರೀತಿ ಮಾಡೋ ನನ್ನ ತಂಗಿ ಮನೆಯೊಳಗೆ ಬಂದು ಒಂದು ತೊಟ್ಟು ನೀರು ಕುಡಿದ ಹಾಗೆ ಹೋದ್ಲು. ಅವಳಿಗಿಲ್ಲದ ಖುಷಿ, ಸಂತೋಷ, ಅನ್ನ ನೀರು ನನಗೆ ಯಾಕೆ ಅಂತ ಹೇಳಿದ್ಲು. ನನ್ನ ಮಗ ಬಲವಂತ ಮಾಡಿದರೆ ಅವನ ಮೇಲೆ ಕೈ ಮಾಡ್ತೀಯಾ? ಎಷ್ಟೊಂದು ಸೊಕ್ಕೆ ನಿನಗೆ. ಸೊಕ್ಕಲ್ಲ ಅತ್ತೆ, ಇದು ನಿಮ್ಮ ಅನ್ಯಾಯದ ವಿರುದ್ಧದ ಕಿಚ್ಚು. ಧರಣಿ ಎದೆ ಸೆಟಿಸಿ ನಿಂತಳು. ಮಹಾಲಕ್ಷ್ಮಿ ಮುನ್ನುಗ್ಗಿ ಬಂದರು. ನನ್ನ ಎದುರು ಧ್ವನಿ ಎತ್ತುತ್ತೀಯಾ? ನನ್ನ ಮಗನನ್ನು ಏಡಿ ಅಂತೀಯ? ನಿನಗೆ ಸಂಸ್ಕಾರ ಕಲಿಸೋದು ಹೇಗಂತ ನನಗೆ ಗೊತ್ತು ಕಣೆ ಅಂತ ಹೇಳಿ ಪಟಕ್ ಎನ್ನುವ ದೊಡ್ಡ ಶಬ್ದ. ಮಹಾಲಕ್ಷ್ಮಿಯವರ ಬಲವಾದ ಕೈ ಧರಣಿಯ ಕೆನ್ನೆಗೆ ಅಪ್ಪಳಿಸಿತು. ಹೊಡೆತದ ರಭಸಕ್ಕೆ ಧರಣಿಯ ತಲೆ ಗೋಡೆಗೆ ತಗುಲಿತು. ತುಟಿಯ ಅಂಚಲ್ಲಿ ರಕ್ತದ ಗೆರೆ ಮೂಡಿತು. ಇಡೀ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿತು. ಧರಣಿ ತನ್ನ ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡು ಮೆಲ್ಲನೆ ತಲೆ ಎತ್ತಿದ್ಲು. ಅವಳ ಕಣ್ಣುಗಳಲ್ಲಿ ಕಣ್ಣೀರಿರಲಿಲ್ಲ, ಬದಲಾಗಿ ಅನೀಶ್ನ ಮೇಲೆ ಅಸಹ್ಯ ಇತ್ತು. ಅನೀಶ್ ಪ್ರತಿಮೆಯಂತೆ ನಿಂತಿದ್ದ. ತನ್ನ ಹೆಂಡತಿ ಅಮ್ಮ ಹೊಡೆದಿದ್ರು ಅವನು ಒಂದು ಹೆಜ್ಜೆ ಮುಂದೆ ಬರಲಿಲ್ಲ, ಅಮ್ಮನ ಕೈ ಹಿಡಿಲಿಲ್ಲ. ನೋಡಿದ್ರ ಅನೀಶ್, ನಿಮ್ಮಮ್ಮನ ಕೈಯಿಂದ ನನಗೆ ಏಟು ಬೀಳುವಾಗಲೂ ನೀವು ಅಮ್ಮನ ಬಜೆಟ್ ಮತ್ತು ಮರ್ಯಾದೆ ಬಗ್ಗೆ ಯೋಚಿಸ್ತಾ ನಿಂತಿದ್ದೀರಲ್ಲ, ಅಲ್ಲಿಗೆ ನಮ್ಮ ಸಂಬಂಧ ಸತ್ತು ಹೋಯ್ತು. ಧರಣಿ ಶೀತಲವಾಗಿ ನೋಡಿದ್ಲು. ಅರುಣಿ ಮೂಲೆಯಲ್ಲಿ ನಿಂತು ವ್ಯಂಗ್ಯವಾಗಿ ನಕ್ಕದ್ಲು. ನೋಡಿ ಅತ್ತೆ, ಓಡಿಸ್ಕೊಂಡ ಮೇಲೂ ಇವಳ ಮಾತು ಕಡಿಮೆಯಾಗಿಲ್ಲ. ಇವಳನ್ನ ಈಗಲೇ ಈ ಮನೆಯಿಂದ ಹೊರ ಹಾಕಿ. ಧರಣಿ ರಕ್ತವನ್ನು ಒರೆಸ್ಕೊಂಡು ತನ್ನ ಬಟ್ಟೆಗಳ ಚೀಲವನ್ನು ಕೈಗೆತ್ಕೊಂಡ್ಳು. ನಾನು ಹೋಗ್ತಾ ಇದ್ದೀನಿ ಅನೀಶ್. ಈ ಮನೆಯಲ್ಲಿ ಐಶ್ವರ್ಯ ಇರ್ಬೋದು, ಆದರೆ ಮನುಷ್ಯತ್ವ ಇಲ್ಲ. ಅಮ್ಮನ ಸೆರಗಿನ ಹಿಂದೆ ಅಡಗಿ ಕೂರೋ ನಿಮಗೆ ಹೆಂಡತಿಯ ನೋವು ಎಂದಿಗೂ ಅರ್ಥ ಆಗೋದಿಲ್ಲ. ನಿಮ್ಮ ಈ ಮೌನ ಇದೆಯಲ್ಲ, ಅದು ಏಟಿಗಿಂತ ಹೆಚ್ಚು ನೋವು ಕೊಟ್ಟಿದೆ. ಅವಳು ಹೊರಬರಲು ಹೆಜ್ಜೆ ಹಾಕಿದ್ಲು. ಅನೀಶ್ ಗಾಬರಿಯಿಂದ ಅವಳ ಬ್ಯಾಗನ್ನು ಹಿಡಿದುಕೊಂಡ. ಧರಣಿ ಧರಣಿ ಪ್ಲೀಸ್ ಪ್ಲೀಸ್ ಪ್ಲೀಸ್, ಬೇಡ. ಅಮ್ಮನಿಗೆ ಸಿಟ್ಟು ಬಂದುಬಿಟ್ಟಿತ್ತು ಅಷ್ಟೆ. ನಾನು ಮಾತಾಡ್ತೀನಿ, ಎಲ್ಲ ಸರಿ ಮಾಡ್ತೀನಿ. ಮಾತಾಡೋ ಕಾಲ ಮಿಂಚು ಹೋಗಿದೆ ಅನೀಶ್, ಕೈ ಬಿಡಿ. ಧರಣಿ ಚೀರಿದ್ಲು. ಧರಣಿ ಮೆಟ್ಟಿಲಿಳಿದು ಮಳೆಯಲ್ಲಿ ಮರೆಯಾದಾಗ ಅನೀಶ್ ಅವಳನ್ನು ತಡೆಯಲು ಬರಲು ಅಮ್ಮನು ಕಣ್ಣೋಟ ಬಿಡಲಿಲ್ಲ. ಧರಣಿ ನೇರವಾಗಿ ಹೋದದ್ದು ತನ್ನ ಅಮ್ಮನ ಮನೆಗಲ್ಲ, ಬದಲಾಗಿ ತಾನು ಹಗಲಿರುಳು ಕೆಲಸ ಮಾಡಿ ಉಳಿಸಿದ್ದ ಸಣ್ಣ ಉಳಿತಾಯದ ಹಣದೊಂದಿಗೆ ನಗರದ ಒಂದು ಸಣ್ಣ ಹಾಸ್ಟೆಲನ್ನು ಸೇರಿಕೊಂಡ್ಳು. ಮರುದಿನ ಬೆಳಗ್ಗೆ ಧರಣಿ ತನ್ನ ಅಮ್ಮನಿಗೆ ಫೋನ್ ಮಾಡಿದ್ಲು. ಅಮ್ಮ, ನಾನು ಅನೀಶ್ ರವರ ಮನೆಯಿಂದ ಹೊರ ಬಂದಿದ್ದೇನೆ. ನಿಮ್ಮ ಮನೆಗೆ ಬಂದರೆ ಅತ್ತೆ ಮತ್ತು ನಿಮಗೆ ಫೋನ್ ಮಾಡಿ ಕಾಟ ಕೊಡ್ತಾರೆ. ನಾನು ಎಲ್ಲಿದ್ದೀನಿ ಅಂತ ಯಾರಿಗೂ ಹೇಳಕ್ಕೆ ಹೋಗಬೇಡಿ. ನಾನು ಚೆನ್ನಾಗಿದ್ದೀನಿ. ನನಗಾಗಿ ನಾನೇ ದಾರಿ ಹುಡ್ಕೊಳ್ತಾ ಇದ್ದೀನಿ. ಅತ್ತ ಕಡೆ ಮಹಾಲಕ್ಷ್ಮಿಯವರ ಮನೆಯಲ್ಲಿ ಅಡುಗೆ ಮನೆ ಸ್ತಬ್ಧವಾಗಿತ್ತು. ಅರುಣಿ ಕಾಫಿ ಮಾಡಲೆಂದು ಒಳಗೋಗಿ 10 ನಿಮಿಷದಲ್ಲಿ ಕಿರಿಕಿರಿ ಮಾಡ್ಕೊಂಡು ಹೊರ ಬಂದಿದ್ಲು. ಅತ್ತೆ, ಆ ಧರಣಿ ಎಲ್ಲವನ್ನ ಎಲ್ಲೆಲ್ಲಿಟ್ಟಿದ್ದಾಳೋ. ಆ ಒಂದು ಕಾಫಿ ಪುಡಿ ಡಬ್ಬ ಕೂಡ ಸಿಗ್ತಿಲ್ಲ, ಒಲೆ ಚೊಕ್ ಕೂಡ ಹಾಕ್ತಿಲ್ಲ. ಮಹಾಲಕ್ಷ್ಮಿ ಮುಖ ಸೊಟ್ಟಗೆ ಮಾಡ್ಕೊಂಡ್ಲು. ಹೋಗ್ಲಿ ಬಿಡರಣಿ, 1-2 ದಿನ ಆದರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಕೆಲಸದವಳನ್ನ ಇಟ್ಕೊಳ್ಳೋಣ. ಅವಳು ಹೋದರೆ ಈ ಮನೆಗೆ ಏನೂ ಆಗಲ್ಲ. ಆದರೆ ಮನೆಯ ಒಳಗೆ ಆವರಿಸಿದ್ದ ಆ ಶುಭ ಮೌನ ಏನನ್ನೋ ಹೇಳ್ತಿತ್ತು. ಅನೀಶ್ ಅಂಗಡಿಯಿಂದ ವಾಪಸ್ ಬಂದಾಗ ಮನೆಯ ಹಳೆಯ ಕಪಾಟಿನ ವಾಸನೆಯಂತೆ ಕಮಟ್ ಹೊಡಿತಾ ಇತ್ತು. ಧರಣಿ ಹಚ್ಚುತ್ತಿದ್ದ ದೀಪದ ಬೆಳಕಲ್ಲಿ ಅವಳು ಮಾಡ್ತಿದ್ದ ಅಡುಗೆಯ ಘಮವಾಗಲಿ ಅಲ್ಲಿರಲಿಲ್ಲ. ಅನೀಶ್, ಬಂದ್ಯಾ? ಇಗೋ ಕಾಫಿ, ಅರಡಿ ಮಾಡಿದ್ದಾಳೆ. ಮಹಾಲಕ್ಷ್ಮಿ ನೀಡಿದ್ರು. ಅನೀಶ್ ಲೋಟ ಹಿಡಿದು ಒಂದು ಸಿಪ್ ಮಾಡಿದವನೇ ಮುಖ ಕಿವುಚಿ ಕೆಳಗಿಟ್ಟ. ಇದು ಕಾಫಿನಾ ಅಮ್ಮ? ಧರಣಿ ಮಾಡ್ತಿದ್ದ ಕಾಫಿ ಹೇಗಿರ್ತಿತ್ತು ಗೊತ್ತಾ? ಅರಣಿ ಸಿಟ್ಟಿನಿಂದ ಎದ್ಲು. ಅನೀಶ್, ಓದವಳ ಗುಣಗಾನ ಮಾಡಬೇಡ ಇಲ್ಲಿ. ಅವಳು ನಿನ್ನ ಮರ್ಯಾದೆ ಕಳೆದು ಹೋಗಿದ್ದಾಳೆ. ನಿನ್ನ ಹೆಂಡತಿ ಏನೋ ಪ್ರೀತಿ ಈಗ ಬರ್ತಿದ್ದೀಯ ಅವಳ ಮೇಲೆ ನಿನಗೆ. ಶಶಾಂಕ್ ಮೆಟ್ಟಿಲಿಳಿದು ಬಂದವನೇ ಜೋರಾಗಿ ನಕ್ಕಿದ್ದ. ಮರ್ಯಾದೆನಾ? ಯಾರ ಮರ್ಯಾದೆ ಅಕ್ಕ? ತನ್ನ ಹೆಂಡತಿಗೆ ಮನೆಯಲ್ಲೇ ಇದ್ದು ಒಂದು ಫ್ಯಾನ್ ಕೊಡಿಸ್ದ ಅಣ್ಣನ ಮರ್ಯಾದೆನಾ? ಅಥವಾ ನೆಂಟರ ಮುಂದೆ ಸೊಸೆಯನ್ನ ಕೆಲಸದವಳು ಅಂತ ಹೇಳಿದ ಅಮ್ಮನ ಮರ್ಯಾದೆನಾ? ಧರಣಿ ಅತ್ತಿಗೆ ಹೋಗಿದ್ದಲ್ಲ, ಅವಳನ್ನು ನೀವೆಲ್ಲ ಸೇರಿ ಕೊಲೆ ಮಾಡಿಬಿಟ್ರಿ.
ಶಶಾಂಕ್ ಮಹಾಲಕ್ಷ್ಮಿ ಗದ್ದರಿಸಿದ್ರು. ಇರ್ಲಿ ಬಿಡಮ್ಮ ಅಣ್ಣ, ನೀನು ಅಂಗಡಿಯಲ್ಲಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತೀಯಾ, ಆದರೆ ನಿನ್ನ ಹಣಕ್ಕೆ ಈಗ ಬೆಲೆ ಇಲ್ಲ. ಯಾಕಂದರೆ ನಿನ್ನ ದುಡ್ಡನ್ನು ಅನುಭವಿಸೋ ಧರಣಿ ಅಲ್ಲಿಲ್ಲ. ನೀನು ಅಮ್ಮನ ಬಜೆಟ್ ಉಳಿಸ್ಕೊಂಡೆ, ಆದರೆ ಸಂಸಾರ ಕಳ್ಕೊಂಡೆ. ಶಶಾಂಕ್ ಕಟುವಾಗಿ ಹೇಳಿ ಹೊರಟು ಹೋದ. ಧರಣಿ ಸುಮ್ಮನೆ ಕೂರಲಿಲ್ಲ. ಅವಳು ತಾನು ಕೆಲಸ ಮಾಡ್ತಿದ್ದ ಗಾರ್ಮೆಂಟ್ಸ್ನಲ್ಲಿ ತನ್ನ ಕೌಶಲ್ಯದಿಂದ ಎಲ್ಲರ ಗಮನವನ್ನೇ ಸೆಳೆದ್ಬಿಟ್ಲು. ಸಂಜೆ ವೇಳೆ ಸೀರೆಗಳಿಗೆ ಎಂಬ್ರಾಯ್ಡರಿ ಮಾಡುವ ಕೆಲಸವನ್ನು ಸಣ್ಣದಾಗಿ ಮನೆಯಲ್ಲಿ ಶುರು ಮಾಡಿದ್ಲು. 1 ತಿಂಗಳ ನಂತರ ಅವಳು ಹಳೆಯ ಸೀರೆಯಲ್ಲಿ ಮಿರರ್ ವರ್ಕ್ ಮಾಡಿ ಸಿದ್ಧಪಡಿಸಿದ್ದ ಒಂದು ಸೀರೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿಬಿಡುತ್ತೆ. ಅವಳು ತನ್ನ ಸಂಸ್ಥೆಗೆ ಹೆಸರಿಟ್ಟಿದ್ದಂಥದ್ದು ಬೆವರ ಹನಿ ಅಂತ. ಅದು ಶಶಾಂಕ್ ಹೇಗೋ ವಿಳಾಸ ಹುಡುಕೊಂಡು ಧರಣಿಯನ್ನ ನೋಡಲು ಬಂದ ಹೊತ್ತಿಗೆ ಶಶಾಂಕ್ ಕಣ್ಣುಗಳಲ್ಲಿ ತುಂಬಿ ಬಂದ್ವು. ಧರಣಿ ಸಮಾಧಾನವಾಗಿ ನಕ್ಕಿದ್ಲು. ಬಾ ಶಶಾಂಕ್, ಹೇಗಿದೆಯಾ? ಅಯ್ಯೋ, ನಾನು ಚೆನ್ನಾಗಿದ್ದೀನಿ ಬಿಡಿ ಅದಕ್ಕೆ. ಆದರೆ ಅಣ್ಣ, ಅವನು ಪ್ರತಿದಿನ ನಿನ್ನ ಫೋಟೋ ನೋಡ್ತಾ ಅಳ್ತಾ ಇರ್ತಾನೆ. ಅಮ್ಮನ ಜೊತೆ ಮಾತಾಡೋದನ್ನು ಬಿಟ್ಬಿಟ್ಟಿದ್ದಾನೆ. ಅಮ್ಮ ಕೂಡ ಈಗ ಅಡುಗೆ ಮನೆಯಲ್ಲಿ ಸೌಟ್ ಹಿಡಿದು ನರಳಾಡ್ತಾ ಇದ್ದಾರೆ. ನೀವು ವಾಪಸ್ ಬರಲ್ವಾ? ಧರಣಿ ಒಂದು ಕ್ಷಣ ತಾನು ಹೊಲಿತಿದ್ದ ಬಟ್ಟೆಯನ್ನು ಬದಿಗಿಟ್ಲು. ಶಶಾಂಕ್, ಅಮ್ಮನ ಬಜೆಟ್ನಲ್ಲಿ ನನಗೊಂದು ಫ್ಯಾನ್ ಕೊಡಿಸೋಕೆ ನನ್ನ ಗಂಡನಿಗೆ ಯೋಗ್ಯತೆಯೇ ಇರಲಿಲ್ಲ. ಇವತ್ತು ನೋಡು, ನನ್ನ ಈ ಪುಟ್ಟ ರೂಮ್ನಲ್ಲಿ ನಾನೇ ಕಷ್ಟಪಟ್ಟು AC ಹಾಕಿಸ್ಕೊಂಡಿದ್ದೀನಿ. ಈ ಗಾಳಿ ನನಗೆ ಸುಖ ಕೊಡ್ತಾ ಇಲ್ಲ ಶಶಾಂಕ್, ಆತ್ಮಗೌರವ ಕೊಡ್ತಾ ಇದೆ. ಅನೀಶ್ ಬದಲಾಗಿರಬಹುದು, ಆದರೆ ಆ ಮನೆಯಲ್ಲಿರೋ ಅತ್ತೆಯ ಕವಚ, ಅರಣಿಯ ಅಟ್ಟಹಾಸ ಬದಲಾಗಲ್ಲ. ನಾನು ಅಲ್ಲಿಗೆ ಬರೋದು ಅಂದರೆ ಮತ್ತೆ ನನ್ನನ್ನು ನಾನೇ ಸುಟ್ಟುಕೊಂಡಂತೆ. ಅಣ್ಣ ಬದಲಾಗಿದ್ದಾನದಕ್ಕೆ. ಅವನು ಬದಲಾಗಬೇಕಾಗಿರೋದು ನನಗಾಗಲ್ಲ ಶಶಾಂಕ್, ತನಗಾಗಿ. ಯಾರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲ್ವೋ ಅವರು ಕೂಡ ಅನ್ಯಾಯಗಾರರೇ. ತನ್ನ ಹೆಂಡತಿಗೆ ಅನ್ಯಾಯ ಆಗುತ್ತೆ ಅಂತಲ್ಲ, ತನ್ನ ತಾಯಿಗೆ ಆದರೂ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲೇಬೇಕಲ್ವಾ ಅನೀಶ್? ಅನೀಶ್ ಎಲ್ಲಿಯವರೆಗೆ ಸರಿ ಹೋಗಲ್ಲ. ಶಶಾಂಕ್ ತಲೆ ತಗ್ಗಿಸಿದ. ಧರಣಿಯ ದೃಢತೆ ಕಂಡು ಅವನಿಗೆ ಹೆಮ್ಮೆ ಅನ್ನಿಸ್ತು. ಧರಣಿ ವಸ್ತಿಲ ಮೇಲೆ ಕಾಲಿಡ್ತಿದ್ದಾಗೆ, ಅದಕ್ಕೆ ನೀವು ಹೋಗ್ಬಿಡಿ. ನೀವು ಹೋಗೋದು ಈ ಮನೆಯವರಿಗೆಲ್ಲ ಶಿಕ್ಷೆಯಲ್ಲ, ಅದು ಅವರಿಗೆ ನಿಮಗೆ ನೀವು ಕೊಟ್ಕೊಳ್ಳೋಂಥ ಶಿಕ್ಷೆ. ಧರಣಿ ಉರಿಯುವ ಕಣ್ಣುಗಳಿಂದ ಅವನನ್ನು ನೋಡಿದ್ಲು. ನನಗೆ ದಾರಿ ಬಿಡು ಶಶಾಂಕ್, ಇಲ್ಲಿ ಈ ಅನ್ಯಾಯ ನೋಡೋ ಶಕ್ತಿ ನನಗಿಲ್ಲ. ಶಶಾಂಕ್ ತಿರುಗಿ ತನ್ನ ಅಣ್ಣನ ದಟ್ಟಿಸಿದ್ದ. ನೋಡು ಅಣ್ಣ, ಅಮ್ಮನ ಪರ್ಮಿಷನ್ ಇಲ್ಲದೆ ಉಸಿರಾಡೋಕೆ ಎದುರು ನಿನಗೆ ನಿನ್ನ ಹೆಂಡತಿಯನ್ನು ಉಳಿಸ್ಕೊಳ್ಳೋ ತಾಕತ್ತಿಲ್ವಾ? ಒಬ್ಬ ಹೆಣ್ಣಿಗೆ ಹೊಡೆಯುವಾಗ ಕೈ ಹಿಡಿಯದ ನೀನು, ಅವಳು ಹೋಗುವಾಗ ಬ್ಯಾಗ್ ಹಿಡಿಯೋಕೆ ಬರ್ತೀಯಲ್ಲ, ನಿನಗೆ ನಿನ್ನನ್ನು ಗಂಡ ಅಂತ ಕರೆದುಕೊಳ್ಳೋಕೆ ನಾಚಿಕೆ ಆಗಲ್ವಾ? ಅನೀಶ್ ತಲೆ ತಗ್ಗಿಸಿ ಸ್ತಬ್ಧನಾಗಿ ನಿಂತುಬಿಟ್ಟ. ಮಹಾಲಕ್ಷ್ಮಿ ಕೆಂಡವಾದ್ರು. ಶಶಾಂಕ್ ಅಣ್ಣನಿಗೆ ಮಾತಾಡೋದನ್ನು ಹೇಳ್ಕೊಟ್ನ ಇವಳು? ಅಮ್ಮ, ಇವತ್ತು ಯಾರು ಮಾತಾಡ್ಬಿಡಿ. ಶಶಾಂಕ್ ಗುಡುಗಿದ್ದ. ಅತ್ತಿಗೆ, ನೀವು ಈಗ ಹೊರಗೋದ್ರೆ ಇವರಿಗೆ ನೀವು ಸೋತಂತೆ ಕಾಣ್ತೀರಿ. ಇವರಿಗೆ ನಿಮ್ಮ ಬೆಲೆ ಅರ್ಥವಾಗಲೇಬೇಕು. ನೀವು ಮತ್ತೆ ವಾಪಸ್ ಈ ಮನೆಗೆ ಬರಲೇಬೇಕು. ಸತ್ತವರಂತೆ ಅಲ್ಲ, ಇವರ ಅನ್ಯಾಯಕ್ಕೆ ಕನ್ನಡಿಯಂತೆ ಇಲ್ಲೇ ಇರಿ. ಧರಣಿ ಕೈಯಲ್ಲಿದ್ದ ಚೀಲವನ್ನು ನೆಲದ ಮೇಲಿಟ್ಲು. ಇಡೀ ಮನೆಯಲ್ಲೇ ಗಾಢವಾದ ಮೌನ ಅನ್ನೋದು ಆವರಿಸಿತು. ಅವಳು ಮಹಾಲಕ್ಷ್ಮಿಯವರ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡಿದ್ಲು. ಆ ನೋಟದಲ್ಲಿ ಈಗ ಭಯವಿರಲಿಲ್ಲ. ಹೋಗುವುದು ಸೋಲಲ್ಲ ಶಶಾಂಕ್, ಆದರೆ ಈ ಮನೆಗೆ ಅಂಟ್ಕೊಂಡಿರೋ ಈಗ ಈ ಅಹಂಕಾರದ ಕವಚದ ನಡುವೆ ಬದುಕುವುದು ದೊಡ್ಡ ಸವಾಲು. ಧರಣಿ ಶಾಂತವಾಗಿ ಹೇಳಿದ್ದು. ನೀನು ಹೇಳಿದ್ದು ಸರಿ. ನಾನು ಇಲ್ಲಿರೋದು, ಹೋಗೋದು ಸೋಲಲ್ಲ, ಇದ್ದು ಗೆಲ್ಲುವುದೇ ಜಯ. ಮತ್ತೆ ಅವಳ ಚೀಲವನ್ನೆಲ್ಲ ಎತ್ಕೊಂಡು ಅನೀಶ್ನನ್ನು ಸಾವರಿಸ್ಕೊಂಡು ನೇರವಾಗಿ ತನ್ನ ಹಳೆಯ ಸ್ಟೋರ್ ರೂಮಿನ ಕಡೆ ನಡೆದಿದ್ಲು. ಅನೀಶ್ ಅವಳನ್ನು ಮಾತನಾಡಿಸಲು ಹೋದರೂ ಅವಳು ಅವನ ಕಡೆ ನೋಡಲೇ ಇಲ್ಲ. ಧರಣಿ ಸ್ಟೋರ್ ರೂಮಿನ ಒಳಗೆ ಹೋಗಿ ಬಾಗಿಲನ್ನು ಹಾಕ್ಕೊಂಡ್ಳು. ರೂಮ್ನಲ್ಲಿದ್ದ ಹಳೆಯ ಕಿಟಕಿ, ಅಡುಗೆ ಮನೆಯ ಧೂಳು ಅವಳನ್ನು ಸ್ವಾಗತಿಸಿದ್ವು. ಅವಳು ಮೌನದ ಮುಖವಾಡವನ್ನು ಧರಿಸಿದ್ಳು. ಅತ್ತೆ ಮತ್ತು ಅರಣಿಯ ಯಾವುದೇ ಕಟು ಮಾತುಗಳು ಇನ್ನು ಮುಂದೆ ಅವಳ ಕಿವಿಗೆ ಬೀಳುವುದಿಲ್ಲ ಎಂಬ ನಿರ್ಧಾರಕ್ಕೆ ಬಂದಿದ್ಲು. ಅದೇ ರೀತಿ ಮರುದಿನ ಬೆಳಗ್ಗೆಯಿಂದ ಧರಣಿ ಯಂತ್ರದಂತೆ ಕೆಲಸ ಮಾಡೋಕೆ ಶುರು ಮಾಡ್ತಾಳೆ. ಆದರೆ ಅವಳ ಧ್ವನಿ ಎಲ್ಲಿಯೂ ಕೇಳಿಸ್ತಾ ಇರಲಿಲ್ಲ. ಅನೀಶ್ ಅವಳು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿರುವುದನ್ನು ಕಂಡು ಮೆಲ್ಲಗತ್ತಿರ ಹೋದ. ಮತ್ತೆ ಅದೇ ಕ್ವಾಟ್ಲೆ. ಧರಣಿ, ಕಾಫಿ ಐತೇನೆ? ಅಮ್ಮ ಕೇಳ್ತಾ ಇದ್ದಾರೆ. ಅನೀಶ್ ಬಂದು ಸಂಕೋಚದಿಂದ ಕೇಳಿದ್ದ. ಧರಣಿ ಅವನ ಕಡೆಗೆ ತಲೆ ಎತ್ತಿಯೂ ನೋಡಲಿಲ್ಲ. ಸ್ಟವ್ ಆರಿಸಿ ಕಾಫಿ ಪಾತ್ರೆಯನ್ನು ಟ್ರೇನಲ್ಲಿಟ್ಟು ಅವನ ಮುಂದೆ ಸರಿಸ್ಬಿಟ್ಲು. ಧರಣಿ, ನನ್ನ ಮೇಲೆ ಕೋಪನ? ಮಾತಾಡ್ ಧರಣಿ. ಅನೀಶ್ ಅವಳ ಕೈ ಹಿಡಿಯಲು ಹೋದ. ಧರಣಿ ತಕ್ಷಣ ಕೈಯನ್ನು ಹಿಂದಕ್ಕೆ ಹಿಡಿದುಕೊಂಡ್ಳು. ಕೇವಲ ಒಂದು ಅಂತ ತಲೆ ಆಡಿಸಿ ಪಾತ್ರೆ ತೊಳೆಯಲು ತೊಡಗಿದ್ಲು.
ಅದನ್ನು ಎಷ್ಟು ಸಲ ತೊಳಿತೀಯ? ನಾನು ಮಾತಾಡ್ತಾ ಇರೋದು ನಿಮಗೆ ಕೇಳಿಸ್ತಿಲ್ವೇನೆ? ಅನೀಶ್ ದನಿ ಹೇರಿಸ್ದ. ಧರಣಿ ಮೌನವಾಗಿ ಅವನ ಕಣ್ಣುಗಳನ್ನು ನೋಡಿದ್ಲು. ಆ ಕಣ್ಣುಗಳಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಅವಳ ಈ ಮೌನ ಅನೀಶ್ಗೆ ಚೀರಾಟದಂತೆ ಹೆಚ್ಚು ನೋವು ಕೊಡ್ತಾ ಇತ್ತು. ಮೌನವೇ ಅವಳ ಅಸ್ತ್ರವಾಗಿತ್ತು. ಮನೆಯಲ್ಲಿ ನಡೆಯುವ ಅರಣ್ಯ ವ್ಯಂಗ್ಯಗಳಿಗೆ ಹತ್ಯೆ ಆಗ್ನಳ್ಳಿ ಅವಳು ಕೇವಲ ತಲೆಯಾಡಿಸ್ತಿದ್ದವಳೆ ಹೊರತು ಒಂದು ಪದವನ್ನು ಕೂಡ ಉಚ್ಚರಿಸ್ತಾ ಇರಲಿಲ್ಲ. ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಡಗರ ಇಲ್ಲ, ಬರೀ ಕೆಲಸದ ಅಬ್ಬರ. ಮುಂಜಾನೆಯಿಂದಲೇ ಧರಣಿ ಅಡುಗೆ ಮನೆಯಲ್ಲಿ ಒಬ್ಬಂಟಿಯಾಗಿ ನೂರಾರು ಓಡಿಗೆಗಳನ್ನು ಹಿಟ್ಟು ಹರಿತಾ ಇದ್ಲು. ಮೈಯೆಲ್ಲ ಬೆವರಿನಿಂದ ನೆನೆದಿದ್ರು. ಅವಳು ದಣುವಿನ ಬಗ್ಗೆ ದೂರು ಕೊಡಲಿಲ್ಲ, ಮಾತಾಡೂ ಇಲ್ಲ. ಅಷ್ಟರಲ್ಲಿ ಹರಿಣಿ ಅದ್ದೂರಿ ರೇಷ್ಮೆ ಸೀರೆಯನ್ನುಟ್ಟು ಅಡುಗೆ ಮನೆ ಹೊಸ್ತಲಲ್ಲಿ ನಿಂತು. ಧರಣಿ ಅತ್ತೆ ಹೇಳಿದ್ದಾರೆ, ನೈವೇದ್ಯಕ್ಕೆ 5 ತರಹದ ಪಾಯಸ ಮಾಡಬೇಕಂತೆ. ನಾನು ಸ್ವಲ್ಪ ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಹಬ್ಬದ ದಿನ ಮುಖ ಕಳ್ಕೊಂಡಿರ್ಬಾರ್ದು ನೋಡಿ. ಎಲ್ಲರೂ ಅರ್ಶಿನ ಕುಂಕುಮ ಬಂದಾಗ ಯಾಕೆ ನಿಮ್ಮ ಮುಖ ಡಲ್ ಆಗಿದೆ ಅಂತ ಪ್ರಶ್ನೆ ಮಾಡ್ತಾರೆ ಅಲ್ವಾ? ನೀನು ಹೇಗೋ ಇಲ್ಲಿರೋ ಕೆಲಸ ಮುಗಿಸ್ತೀಯಾ, ಅಡುಗೆ ಮನೆಯಲ್ಲಿ ಯಾರು ಮುಖ ನೋಡ್ತಾರೆ ಬಿಡು ಎಂದು ವ್ಯಂಗ್ಯವಾಗಿ ನಕ್ಕಿದ್ಲು. ಮಹಾಲಕ್ಷ್ಮಿಯವರು ಹೊರಗಿನಿಂದ ಧ್ವನಿಗೂಡಿಸಿದ್ರು. ಹೌದಮ್ಮ ಹರಿಣಿ, ನೀನು ಹೋಗ್ಬಾ. ಧರಣಿಯಲ್ಲಿ ಇದ್ದಾಳಲ್ವಾ, ಅವಳಿಗೆ ಇವತ್ತು ಹೊರಗೆ ಕೆಲಸ ಏನಿಲ್ಲ. ಧರಣಿ, ಅಡುಗೆ ತಡವಾಗಬಾರ್ದು, ನೆನ್ಪಿಟ್ಕೋ. ಧರಣಿ ಸೌಟಿನಿಂದ ಹಿಟ್ಟನ್ನು ತಿರುಗಿಸ್ತಾ ಕೇವಲ ಒಮ್ಮೆ ತಲೆ ಆಡಿಸಿದ್ಲು. ಅವಳ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಹರಿಣಿ ಹೋದ ಮೇಲೆ ಆ ಬಿಸಿ ಹುರಿಯಲ್ಲಿ ಧರಣಿಗೊಬ್ಬಳೆ ಹಾರಾಡತೊಡಗಿದ್ಲು. ಗಾಳಿ ಆಡದ ಅಡಿಗೆ ಮನೆಯಲ್ಲಿ ಅವಳಿಗೆ ಉಸಿರು ಗಟ್ಟಿಸುವಂತಿತ್ತು. ಸಂಜೆಯಾಗುತ್ತಾ ಬಂತು. ಪೂಜೆಯ ಗಂಟೆ ಸದ್ದು ಕೇಳಿಸ್ತಾ ಇತ್ತು. ಧರಣಿ ಕೊನೆಯ ತಟ್ಟೆಯಲ್ಲಿ ಮೇಜಿನ ಮೇಲೆ ಇಡಲು ಹೋದಾಗ ಅವಳ ಕಣ್ಣೆದುರು ಕತ್ತಲೆ ಆವರಿಸಿತು. ತಲೆ ಸುತ್ತಿದಂತಾಗಿ ಅವಳು ಗೋಡೆಯನ್ನು ಹಿಡಿಯಲು ಹೋದ್ಲು. ಆದರೆ ಕೈ ಜಾರಿತ್ತು. ಧರಣಿ ಎಂದು ಅನೀಶ್ ಕಿರ್ಚುತ್ತಾ ಓಡಿ ಬಂದ. ಅವಳು ನೆಲಕ್ಕೆ ಬೀಳುವ ಮುನ್ನವೇ ಅನೀಶ್ ಅವಳನ್ನು ಎತ್ತಿ ಹಿಡಿದುಕೊಂಡ್ಬಿಟ್ಟ. ಅವಳ ಮುಖ ಬಿಳಿಚಿಕೊಂಡಿತ್ತು, ಕೈಕಾಲುಗಳು ತಣ್ಣಗಾಗ್ಬಿಟ್ವು. ಅಮ್ಮ, ಬೇಗ ನೀರು ತನ್ನಿ. ಧರಣಿ ಕಣ್ಮುಚ್ತಾ ಇದ್ದಾಳೆ, ಅನೀಶ್ ಗಾಬರಿಯಿಂದ ಕೂಗಿದ್ದ. ಮಹಾಲಕ್ಷ್ಮಿ ಮತ್ತು ಪಾರ್ಲರ್ನಿಂದ ಬಂದಿದ್ದಂತಹ ಹರಿಣಿ ಓಡ್ ಬರ್ತಾರಲ್ಲಿ. ಅಯ್ಯೋ, ಬರೀ ಸ್ವಲ್ಪ ಕೆಲಸ ಮಾಡಿದಾಗ ನಾಟಕ ಮಾಡ್ತಿದ್ದಾಳೆ. ಹರಿಣಿ ಮೂಗನ್ನು ಕೆರೆದಿದ್ಲು. ಅಯ್ಯೋ, ಬಾಯಿ ಮುಚ್ಚುವಕ್ಕ. ಅನೀಶ್ ಮೊದಲ ಬಾರಿಗೆ ಹರಿಣಿಯ ಮೇಲೆ ಅಬ್ಬರಿಸ್ಬಿಟ್ಟ. ಅವನ ಕಣ್ಣುಗಳಲ್ಲಿ ನೀರಿತ್ತು. ಅವಳು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಮ್ಮ. ನೋಡು, ಅವಳ ಮೈ ಸುಡ್ತಾ ಇದೆ. ಶಶಾಂಕ್, ಗಾಡಿ ತೆಗಿ, ಹಾಸ್ಪಿಟಲ್ಗೆ ಹೋಗೋಣ ಅಂತ. ಹೇ ಅನೀಶ್, ನಿಂಗೇನಾದರೂ ಬುದ್ಧಿ ಕೆಟ್ಟಿದ್ಯಾ? ಹಬ್ಬದ ದಿನ ಹಾಸ್ಪಿಟಲ್ಗೆ ಯಾಕೆ? ಮನೇಲೇ ರೆಸ್ಟ್ ತಗೊಳ್ಳಿ, ಕೆಲಸ ಎಲ್ಲ ಮುಗ್ದಿದೆ. ಮಹಾಲಕ್ಷ್ಮಿ ಅಡ್ಡ ಬಂದರು. ಅನೀಶ್ ಅಮ್ಮನ ಮಾತನ್ನು ಕೂಡ ಲೆಕ್ಕಿಸದೆ ಧರಣಿಯನ್ನು ಕೈಗಳಲ್ಲಿ ಎತ್ತುಕೊಂಡು ಕಾರಿನ ಕಡೆಗೆ ನಡೆದ. ಅಮ್ಮನ ಆಜ್ಞೆಗಿಂತ ಇಂದು ಅವನಿಗೆ ತನ್ನ ಹೆಂಡತಿಯ ಉಸಿರು ಮುಖ್ಯವಾಗಿತ್ತು. ರಾತ್ರಿ ಧರಣಿಯನ್ನು ಡಾಕ್ಟರ್ ಹತ್ರ ಕರೆದುಕೊಂಡು ಹೋಗಿ ಬಂದು ರೂಮ್ನಲ್ಲಿ ಮಲಗಿಸಲಾಯಿತು. ಡಾಕ್ಟರ್ ಅತಿಯಾದ ದಣಿವು, ಸರಿಯಾಗಿ ಗಾಳಿ ಬೆಳಕಿಲ್ಲದೆ ಹೀಗಾಗಿದೆ ಅನ್ಸುತ್ತೆ ಅಂತ ಎಚ್ಚರಿಸಿದ್ರು. ಅನೀಶ್ ಅವಳ ಪಕ್ಕದಲ್ಲೇ ಕುಳಿತು ಅವಳ ಕೈಯನ್ನು ಸವರುತ್ತಿದ್ದ. ಅವಳು ಮೆಲ್ಲನೆ ಕಣ್ಣು ಬಿಟ್ಲು. ಎದುರಿಗೆ ಅನೀಶ್ನನ್ನ ಕಂಡು ಕೈಯನ್ನು ಹಿಂದಕ್ಕೆ ಎಳೆದುಕೊಂಡ್ಬಿಟ್ಲು. ಧರಣಿ, ಈಗ ಹೇಗಿದೆಯಾ? ಸ್ವಲ್ಪ ಜ್ಯೂಸ್ ಕುಡಿ, ಅನೀಶ್ ಪ್ರೀತಿಯಿಂದ ಕೇಳಿದ್ದ. ಧರಣಿ ಉತ್ತರಿಸಲೇ ಇಲ್ಲ. ಗೋಡೆಯ ಕಡೆಗೆ ಮುಖ ಮಾಡಿ ಮಲ್ಕೊಂಡ್ಳು. ಅನೀಶ್ ಅವಳ ಭುಜದ ಮೇಲೆ ಕೈ ಇಟ್ಟು ತನ್ನ ಕಡೆಗೆ ತಿರುಗಿಸಲು ಪ್ರಯತ್ನಿಸಿದ್ದ. ಧರಣಿ, ನನ್ನ ಮೇಲೆ ಕೋಪನ? ನೋಡಿ, ಇವತ್ತು ಅಮ್ಮ ಬೇಡ ಅಂದರೂ ನಾನು ನಿನ್ನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬಿಟ್ಟು ಬಂದಿದ್ದೀನಿ. ನಿನ್ನ ಮೇಲೆ ನನ್ನ ಕಾಳಜಿ ಇಲ್ಲ ಅಂತ ಅನ್ಕೊಂಬೇಡ ದಯವಿಟ್ಟು. ಅವನ ಧ್ವನಿಯಲ್ಲಿ ಒಂದು ಬಗೆಯ ಹಂಬಲವಿತ್ತು. ಧರಣಿ ಎದ್ದು ಕುಳಿತಳು. ಅವನ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸಿದ್ಲು. ಕಾಳಜಿನ? ನೀವು ತೋರಿಸ್ತಿರೋದು ಕಾಳಜಿಯಲ್ಲ ಅನೀಶ್, ಅದು ದಯೆ. ಸಾಯೋ ಸ್ಥಿತಿಗೆ ಬಂದ ಮೇಲೆ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋದು ಪ್ರೀತಿಯಲ್ಲ. ಅದು ಅಡುಗೆ ಮನೆಯ ಕುಲುಮೆಯಲ್ಲಿ ನಾನು ಬೇರುವಾಗ ಎಲ್ಲೂ ಹೋಗಿತ್ತು ನಿಮ್ಮ ಕಾಳಜಿ, ಪ್ರೀತಿ? ನಾನು ಇನ್ನು ಮುಂದೆ ಅಮ್ಮನ ಮಾತು ಮೀರಿ ನಿನಗಾಗಿರ್ತೀನಿ ಧರಣಿ. ಅನೀಶ್ ಅವಳ ಕೆನ್ನೆಯನ್ನು ಸವರಲು ಹೋದ. ಧರಣಿ ಅವನ ಕೈಯನ್ನು ತಳೆದ್ಲು. ನನಗೆ ನಿಮ್ಮ ಸ್ಪರ್ಶ ಬೇಡ ಅನೀಶ್. ಈ ರಾತ್ರಿ ನೀವು ನನ್ನ ಹತ್ರ ಬಂದರೆ ಎಲ್ಲವೂ ಮರೆತು ಹೋಗ್ಬಿಡುತ್ತೆ ಅನ್ಕೊಂಬೇಡಿ. ನಿಮ್ಮ ಅಸಹಾಯಕತೆಗೆ ಔಷಧಿಯಾಗೋಕ್ಕೆ ನಾನಿಲ್ಲ. ನನಗೆ ಬೇಕಿರೋದು ನಿಮ್ಮ ಪ್ರೀತಿಯಲ್ಲ, ನಿಮ್ಮ ಬೆಂಬಲ. ಅದು ಸಿಗೋವರೆಗೂ ನಾನು ನಿಮಗೆ ಕೇವಲ ಈ ಮನೆಯ ಕೆಲಸದವಳಷ್ಟೇ. ಅವಳು ಮತ್ತೆ ಮಲಗಿ ಕಣ್ಣನ್ನು ಮುಚ್ಚಿಕೊಂಡ್ಳು. ಅನೀಶ್ ಹತ್ತಿರವೇ ಇದ್ದರೂ ಅವಳಿಗೆ ಅವನಿಗೂ ನಡುವೆ ಒಂದು ದೊಡ್ಡ ಗೋಡೆ ಅನ್ನೋದು ನಿರ್ಮಾಣವಾಗುತ್ತೆ. ಅವನು ಕತ್ತಲಲ್ಲಿ ಅವನನ್ನು ಬೆನ್ನನ್ನು ನೋಡುತ್ತಾ ಸುಮ್ಮನೆ ಕುಳಿತಿದ್ದ. ಮರುದಿನ ಬೆಳಗ್ಗೆ ಅನೀಶ್ ಮತ್ತು ಧರಣಿ ಡಾಕ್ಟರ್ ಕ್ಲಿನಿಕ್ನಿಂದ ವಾಪಸ್ ಬಂದರು. ಆಧಾರದಲ್ಲಿ ಮಹಾಲಕ್ಷ್ಮಿಯವರು ಗಂಭೀರವಾಗಿ ಕುಳಿತಿದ್ರು. ಮನೆಯ ಸೊಸೆ ಅಡುಗೆ ಮನೆ ಬಿಟ್ಟು ಹೊರಗೆ ಹೋಗಿದ್ದು ಅವರಿಗೆ ಬಹುಶಃ ಅರಗಿಸ್ಕೊಳ್ಳಿಕ್ಕೆ ಬಹಳ
ಕಷ್ಟ ಸಾಧ್ಯವೇ ಆಗ್ತಾ ಇರಲಿಲ್ಲ. ಬಂದ್ರ ಮಹಾರಾಯರು, ಅನೀಶ್ ಒಂದು ಸಣ್ಣ ಸುತ್ತಿಗೆ ಇಷ್ಟೊಂದು ಹಂಗಾಮ ಮಾಡಬೇಕಾಗಿತ್ತೆ. ಹಬ್ಬದ ದಿನ ನೈವೇದ್ಯಕ್ಕೆ ಇಟ್ಟಿದ್ದ ಪದಾರ್ಥಗಳೆಲ್ಲ ಹಾಗೇ ಇವೆ. ಮಹಾಲಕ್ಷ್ಮಿ ಕಟುವಾಗಿಯೇ ನುಡಿದ್ಬಿಟ್ರು. ಅನೀಶ್ ಮಾತ್ರ ಏನು ಮಾತಾಡದೆ ಡಾಕ್ಟರ್ ಕೊಟ್ಟಿದ್ದಂತಹ ರಿಪೋರ್ಟ್ ಫೈಲನ್ನು ಟೇಬಲ್ ಮೇಲೆ ಇಟ್ಟ. ಅಮ್ಮ, ಡಾಕ್ಟರ್ ಏನು ಹೇಳಿದಾರೆ ಗೊತ್ತಾ? ಇವಳಿಗೆ ನೆಮ್ಮದಿ ಬೇಕಂತೆ, ರೆಸ್ಟ್ ಬೇಕಂತೆ, ಸರಿಯಾಗಿ ಗಾಳಿ ಬೆಳಕಿರೋ ರೂಮ್ ಬೇಕಂತೆ. ಆ ಉಸಿರುಗಟ್ಟು ಸ್ಟೋರ್ ರೂಮ್ನಿಂದ ಇವಳನ್ನು ಇರಿಸಿದರೆ ಇವಳ ಜೀವಕ್ಕೆ ಅಪಾಯ ಅಂತ ವಾರ್ನ್ ಮಾಡಿದ್ದಾರೆ ಡಾಕ್ಟ್ರು ಅಂತ ಹೇಳಿಬಿಟ್ಟ. ಅರುಣಿ ಮಾತ್ರ ಇದನ್ನೆಲ್ಲ ನೋಡ್ತಾ ಕಾಮಿಡಿ ಥರ ಅಲ್ಲೇ ನಿಂತು ನಕ್ಕಿದ್ಲು. ಅಯ್ಯೋ ಅನೀಶ್, ಈ ಡಾಕ್ಟರ್ಗಳಿಗೆ ಏನೂ ಗೊತ್ತಿಲ್ಲ. ಹಳ್ಳಿಯಿಂದ ಬಂದಿರೋ ಇವಳಿಗೆ ಎ ಸಿ ರೂಮ್ ಬೇಕಂತ. ಅತ್ತೆ ನೋಡಿ, ಇವಳ ನಾಟಕ ಯಾವ ರೇಂಜಿಗೂ ಹೋಗ್ಬಿಟ್ಟಿದೆ ಅಂತ ಒಂದೇ ದಿನಕ್ಕೆ. ನಾಟಕ ಅಲ್ಲ ಅಕ್ಕ, ಅನೀಶ್ ಮೊದಲ ಬಾರಿಗೆ ದನಿ ಹೇರಿಸಿ ಅಪ್ಪರಿಸಿದ. ಡಾಕ್ಟರ್ ಹೇಳಿದ ಸತ್ಯ. ಇವತ್ತಿನಿಂದ ಧರಣಿ ಆ ಸ್ಟೋರ್ ರೂಮ್ನಲ್ಲಿ ಇರಲ್ಲ. ಅವಳು ನನ್ನ ಜೊತೆ ನನ್ನ ರೂಮ್ನಲ್ಲಿ ಇರ್ತಾಳೆ. ಅಮ್ಮ, ನೀನು ಇದಕ್ಕೆ ಒಪ್ಪಲೇಬೇಕು. ಮಹಾಲಕ್ಷ್ಮಿಗೆ ಏನು ಹೇಳ್ಬೇಕಂತ ಗೊತ್ತಾಗಲಿಲ್ಲ, ದಂಗಾಗ್ಬಿಟ್ರು. ಇದಕ್ಕೇನಾದರೂ ಆಕ್ಷೇಪ ಮಾಡ್ತಾರಾ ಅಥವಾ ಸುಮ್ಮನಿರ್ತಾರಾ? ಮುಂದಿನ ಭಾಗದಲ್ಲಿ ಯಾವ ಮಹಾಯುದ್ಧ ನಡೆಯಲಿದೆ ನೋಡೋಣ. ಯಾರು ಮೆಂಬರ್ಶಿಪ್ ತೊಗೊಂಡಿದ್ದೀರಾ, ಕತೆ ಅವರಿಗೆ 24 ಗಂಟೆ ಮುಂಚಿತವಾಗಿ ಸಿಗುತ್ತೆ. ಧನ್ಯವಾದಗಳು. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಿಮಗೆ ವಿಡಿಯೋ ತಕ್ಷಣಕ್ಕೆ ಸಿಗುತ್ತೆ.